ಹಿಂದೆ ಯಾರು ಸಂಚು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದೊಂದು ಚಾನೆಲ್ ನಲ್ಲಿ ಬರ್ತಾ ಇರ್ತದೆ. ಈ ಪೇಡ್ ಚಾನೆಲ್ ಅಂತ ಏನ್ ಇಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ, ಅವರ ಚಾನೆಲ್ ನಲ್ಲಿ ಮುಂದಿನ ಪ್ಲಾನ್ಗಳು ಏನೇನು ಅಂತ ಹೇಳಿ ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದು ನೋಡಿದಿರಿ. ನಮಗೆ ಆದಷ್ಟು ಬೇಗ ಈ ರಾಜ್ಯದ ಜನತೆ ಗೊತ್ತಾಗುತ್ತೆ ಇದು ಸಂಚು. ಈ ಸಂಚಿನಲ್ಲಿ ರೇವಣ್ಣರವರನ್ನ ಕಿಡ್ನಾಪ್ ಅನ್ನೋ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಿತೂರಿ ಅನ್ನುವಂಥದ್ದನ್ನ ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಅದನ್ನೇ ಹೇಳ್ತೀನಿ, ಮುಂದೆನೂ ಕೂಡ ಅದನ್ನೇ ಹೇಳ್ತೀನಿ. ಇದು ಸತ್ಯ ಅನ್ನುವಂಥದ್ದು ಜನತೆಗೂ ಈಗಾಗಲೇ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅನೇಕ ಕೆಲವು ನಿಷ್ಠಾವಂತ ಪೊಲೀಸ್ನವ್ರಿಗೂ ಕೂಡ ಗೊತ್ತಾಗಿದೆ. ಅದರಿಂದ ಸತ್ಯಕ್ಕೆ ಜಯ ಸಿಕ್ಕಿದೆ. ನನ್ನ ಅವತ್ತಿನಿಂದ ನಂದು ಒಂದೇ ಸ್ಟ್ಯಾಂಡ್, ರೇವಣ್ಣವ್ರ ವಿಚಾರ ಮಾತ್ರ ನಮ್ಮ ಪಕ್ಷದ ನಾಯಕರು, ನಮ್ಮೂರು ನಳಿಯ, ನನ್ನ ತಾಲೂಕಿನವರು, ಅವ್ರ ವಿಚಾರದಲ್ಲಿ ಮಾತ್ರ ನನಗೆ ಕೇಳಿ ನನ್ಗೆ ಗೊತ್ತು. ಇನ್ನು ಬೇರೆ ವಿಚಾರ ನಂಗೆ ಗೊತ್ತಿಲ್ಲ. ಸರ್, ಈಗ ರೇವಣ್ಣನ ಜೊತೆ ಮಾತಾಡಿದ್ರೆ ನೀವು? ರೇವಣ್ಣವ್ರ ಜೊತೆ ಈಗಲೂ ಮಾತಾಡಿದ್ದೀನಿ, ಮೊದಲು ಮಾತಾಡಿದ್ದೀನಿ. ಅವ್ರಿಗೂ ಕೂಡ ನೋವಿದೆ. ಅವರು ನಾನು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ನನ್ನನ್ನ ಈ ವಿಚಾರದಲ್ಲಿ ಸಿಲುಕಿಸಿದ್ದಾರೆ. ನಾನು ಈ ರಾಜ್ಯದ ಜನನ ದೇವರು ಅಂತ ನಂಬಿದ್ದೀನಿ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ನನಗೆ ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು. ಬೇಜಾರಾಗಿದೆ ಈ ಒಂದು ಪ್ರಕರಣದ ಬಗ್ಗೆ ಅಂತ ಹೇಳಿದ್ದಾರೆ ಸರ್. ಈ ಒಂದು ಘಟನೆ ಬಗ್ಗೆ ಬೇಜಾರಾಗಿದೆ, ಆ ರೀತಿ ಆಗ್ಬಾರ್ದಾಗಿತ್ತು ಅಂತ ನನಗೂ ನೋವಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಸರ್. ಅವ್ರಿಗೆ ನೋವಾಗಿದೆ ಅಂತ ಅನ್ಸಿದೆಯಲ್ಲ, ಅದು ನಮ್ಗೆ ಸಮಾಧಾನ. ಹಿಂದೆ ಯಾರು ಸಂಚು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದೊಂದು ಚಾನೆಲ್ ನಲ್ಲಿ ಬರ್ತಾ ಇರ್ತದೆ. ಈ ಪೇಡ್ ಚಾನೆಲ್ ಅಂತ ಏನ್ ಇಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ, ಅವರ ಚಾನೆಲ್ ನಲ್ಲಿ ಮುಂದಿನ ಪ್ಲಾನ್ಗಳು ಏನೇನು ಅಂತ ಹೇಳಿ ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದು ನೋಡಿದಿರಿ. ನಮಗೆ ಆದಷ್ಟು ಬೇಗ ಈ ರಾಜ್ಯದ ಜನತೆ ಗೊತ್ತಾಗುತ್ತೆ ಇದು ಸಂಚು. ಈ ಸಂಚಿನಲ್ಲಿ ರೇವಣ್ಣರವರನ್ನ ಕಿಡ್ನಾಪ್ ಅನ್ನೋ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಿತೂರಿ ಅನ್ನುವಂಥದ್ದನ್ನ ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಅದನ್ನೇ ಹೇಳ್ತೀನಿ, ಮುಂದೆನೂ ಕೂಡ ಅದನ್ನೇ ಹೇಳ್ತೀನಿ. ಇದು ಸತ್ಯ ಅನ್ನುವಂಥದ್ದು ಜನತೆಗೂ ಈಗಾಗಲೇ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅನೇಕ ಕೆಲವು ನಿಷ್ಠಾವಂತ ಪೊಲೀಸ್ನವ್ರಿಗೂ ಕೂಡ ಗೊತ್ತಾಗಿದೆ. ಅದರಿಂದ ಸತ್ಯಕ್ಕೆ ಜಯ ಸಿಕ್ಕಿದೆ. ನನ್ನ ಅವತ್ತಿನಿಂದ ನಂದು ಒಂದೇ ಸ್ಟ್ಯಾಂಡ್, ರೇವಣ್ಣವ್ರ ವಿಚಾರ ಮಾತ್ರ ನಮ್ಮ ಪಕ್ಷದ ನಾಯಕರು, ನಮ್ಮೂರು ನಳಿಯ, ನನ್ನ ತಾಲೂಕಿನವರು, ಅವ್ರ ವಿಚಾರದಲ್ಲಿ ಮಾತ್ರ ನನಗೆ ಕೇಳಿ ನನ್ಗೆ ಗೊತ್ತು. ಇನ್ನು ಬೇರೆ ವಿಚಾರ ನಂಗೆ ಗೊತ್ತಿಲ್ಲ. ಸರ್, ಈಗ ರೇವಣ್ಣನ ಜೊತೆ ಮಾತಾಡಿದ್ರೆ ನೀವು? ರೇವಣ್ಣವ್ರ ಜೊತೆ ಈಗಲೂ ಮಾತಾಡಿದ್ದೀನಿ, ಮೊದಲು ಮಾತಾಡಿದ್ದೀನಿ. ಅವ್ರಿಗೂ ಕೂಡ ನೋವಿದೆ. ಅವರು ನಾನು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ನನ್ನನ್ನ ಈ ವಿಚಾರದಲ್ಲಿ ಸಿಲುಕಿಸಿದ್ದಾರೆ. ನಾನು ಈ ರಾಜ್ಯದ ಜನನ ದೇವರು ಅಂತ ನಂಬಿದ್ದೀನಿ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ನನಗೆ ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು. ಬೇಜಾರಾಗಿದೆ ಈ ಒಂದು ಪ್ರಕರಣದ ಬಗ್ಗೆ ಅಂತ ಹೇಳಿದ್ದಾರೆ ಸರ್. ಈ ಒಂದು ಘಟನೆ ಬಗ್ಗೆ ಬೇಜಾರಾಗಿದೆ, ಆ ರೀತಿ ಆಗ್ಬಾರ್ದಾಗಿತ್ತು ಅಂತ ನನಗೂ ನೋವಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಸರ್. ಅವ್ರಿಗೆ ನೋವಾಗಿದೆ ಅಂತ ಅನ್ಸಿದೆಯಲ್ಲ, ಅದು ನಮ್ಗೆ ಸಮಾಧಾನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.